ಕೋಲಾರ ತಾಲೂಕು ನರಸಾಪುರ ಹೋಬಳಿ ಗುಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ಕರಗದಮ್ಮ ದೇವಿ ನೂತನ ದೇವಾಲಯ ಜೀರ್ಣೋದ್ಧಾರ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರದ ಕಳಶ ಕುಂಭಾಭಿಷೇಕ ಪೂಜಾ ಮಹೋತ್ಸವವನ್ನು ತಾರೀಕು 16/6/2024 ಬೆಳಿಗ್ಗೆ 10 ಗಂಟೆಗೆ ಏರ್ಪಡಿಸಲಾಗಿದ್ದು, ಬೆಳಗ್ಗೆ 6:30ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇರ್ತದೆ, 8:00ವರೆಗೆ ಪೂಜಾ ಮಹೋತ್ಸವ ಇರ್ತೈತೆ, 10:30ಕ್ಕೆ ಹೋಮ ಇರ್ತೈತೆ, 11:30ಕ್ಕೆ ಮಹಾಮಂಗಳಾರತಿ ಇರ್ತೈತೆ. ತಾವು ಭಕ್ತಾದಿಗಳು, ಗ್ರಾಮಸ್ಥರು, ದಾನಿಗಳು, ಕುಲಬಾಂಧವರು ಎಲ್ಲರೂ ದಯಮಾಡಿ ಅಮ್ಮನವರ ಕೃಪೆಗೆ ದರ್ಶನ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಮಾಧ್ಯಮಗಳ ಮುಖಾಂತರವಾಗಿ ನಾವು ಕೋರಿಕೊಳ್ತಾ ಇದ್ದೀವಿ. ಏನೇನು ಕಾರ್ಯಕ್ರಮಗಳು? ಈಗ 15ಕ್ಕೆ ಅವತ್ತು ಸಂಜೆ ಗಂಗೆ ಪೂಜೆ ಐತೆ, 5ರಿಂದ 6:15. ಆಮೇಲೆ ಹೋಮ ಪ್ರತಿಷ್ಠಾಪನೆ ಐತೆ. ಮತ್ತು 15ನೇ ತಾರೀಕು ಸಂಜೆ ಅವತ್ತು ಕೂಡ ಹೋಮಗಳು ಮತ್ತು ದೇವರನ್ನ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋಂಥ ಕಾರ್ಯಕ್ರಮ ಐತೆ. ಮತ್ತು 16 ಬೆಳಗ್ಗೆ 5:30ಕ್ಕೆ ಹೋಮ. ಅವತ್ತು ಕೂಡ ಎಲ್ಲ ಸುಮಾರು ಮಾರಮ್ಮ, ಕರಗದಮ್ಮ, ಕಪ್ಲಮ್ಮ ದೇವಿ, ಆಂಜನೇಯ ಸ್ವಾಮಿ ಎಲ್ಲ ದೇವರಿಗೂ ಪೂಜಾ ಬೆಳಗ್ಗೆ ಕಾರ್ಯಕ್ರಮ ಐತೆ. ಎಲ್ಲ ದೇವರು, ಆಮೇಲೆ ತೀರ್ಥ ಪ್ರಸಾದ ಕೂಡ ಐತೆ. ಸುಮಾರು ಒಂದು 500ರಿಂದ 700-800 ಜನ ಭಾಗವಹಿಸುವಂಥ ಒಂದು ಐಡಿಯಾ ಐತೆ. ಆಮೇಲೆ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ, ನಮ್ಮ MLA ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ, ಮಾಜಿ ಶಾಸಕರು ವರ್ತೂರು ಪ್ರಕಾಶ್ ಅವರು ಬರ್ತಾರೆ, CM ಶ್ರೀರಣ್ಣ ಅವರು ಬರ್ತಾರೆ, ನಮ್ಮ ಲೋಕಲ್ ಎಲ್ಲನೂ ಹಿರಿಯ ಮುಖಂಡರು ದಾನಿಗಳೆಲ್ಲನೂ ಆಗಮಿಸ್ತವೆ. ನಾವು ದಯಮಾಡಿ ಎಲ್ಲರೂ ಭಕ್ತಾದಿಗಳು ಬಂದು ದರ್ಶನ ಪಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ಬೇಕಂತ ಈ ಮೂಲಕ ನಾವು ಕೋರ್ಕೊಳ್ತೇವೆ. ಏನು ದೇವಸ್ಥಾನ? ಶ್ರೀ ಕರಗದಮ್ಮ ದೇವಿ ಗ್ರಾಮ ದೇವತೆ, ಮೂಲ ದೇವರ. ಸುಮಾರು ಒಂದು 300 ವರ್ಷದ ಹಳೇ ದೇವಸ್ಥಾನ, ಪುರಾತನ ದೇವಸ್ಥಾನ. ಈಗ ನೂತನವಾಗಿ ವಿಮಾನ ಗೋಪುರದ ಕಳಶ ಮತ್ತು ವಿಗ್ರಹ ಮತ್ತು ಜೀರ್ಣೋದ್ಧಾರ ಎಲ್ಲ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕುಮಾರ ಅಂತೇಳಿ, ನಾವು ಕಾರ್ಯಕಾರಿ ಮಂಡಳಿ ಕಾರ್ಯದರ್ಶಿ. ದೇವಸ್ಥಾನ ಸಮಿತಿ ಕಾರ್ಯಕಾರಿ ಸಮಿತಿ ದೇವಸ್ಥಾನ ಸಮಿತಿ ಕಾರ್ಯಕಾರಿ ಮಂಡಳಿ ಸೆಕ್ರೆಟರಿ ನಾವು, ಕಾರ್ಯದರ್ಶಿ. ಹೌದು. ಕರಗ ಏನು ಸ್ಟಾರ್ಟ್ ಮಾಡೋ? ಕರಗ ಮುಂದಿನ ವರ್ಷ ಮಾಡಬೇಕು. ಸುಮಾರು ಹಿಂದೆ ಮಾಡ್ತಾಯಿದ್ರು, ಒಂದು 200-300 ವರ್ಷ ಹಿಂದೆ ಮಾಡ್ತಾಯಿದ್ರು. ಆಮೇಲೆ ದೇವಸ್ಥಾನ ಶಿಥಿಲಾವಸ್ಥೆಗೆ ಹೋಗ್ಬಿಟ್ಟಿತ್ತು, ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ರು. ಈಗ ಈ ವರ್ಷ ನಾವು ದೇವಸ್ಥಾನ ಮಾಡಿ ಮುಂದಿನ ವರ್ಷ ಕರಗ ಕೂಡ ಮಾಡಬೇಕು ಅಂತಿದ್ವಿ. ಆಮೇಲೆ ಮುಂದೆ ಯಾವ್ರಿಗೂ ಮದುವೆಗಳು ಕೂಡ ದೇವಸ್ಥಾನದಲ್ಲಿ